ವೆಡ್ಡಿಂಗ್ ಆನಿವರ್ಸರಿ ದಿನನೇ ಇಷ್ಟೊಂದು ಬೇಜಾರಾಗ್ತೀನಿ ಅಂತ ಹೇಳಿ ಅನ್ಕೊಂಡಿರಲಿಲ್ಲ. ಸೊ ಏನಾಯಿತು ಅಂತ ಹೇಳಿ ವಿಡಿಯೋಲಿ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ARR ಟಾಕ್ಸ್ ಆ್ಯಂಡ್ ಬ್ಲಾಗ್ಸ್. ಸೊ ನನ್ನ ಹಸ್ಬೆಂಡು ಕೆಲಸ ಮುಗಿಸಿ ಈವ್ನಿಂಗ್ ಬರೋ ಅಷ್ಟೊತ್ತಿಗೆ ನಾನು ಬಿರಿಯಾನಿ ಮತ್ತು ಜಾಮೂನ ಪ್ರಿಪೇರ್ ಮಾಡಿದ್ದೆ. ಸೊ ಅವ್ರು ಬಂದ ನಂತರ ಚರ್ಚ್ಗೆ ಹೋಗೋಣ ಅಂತ ಹೇಳಿ ಸೊ ಇಬ್ಬರು ರೆಡಿ ಆಗ್ತಾ ಇದ್ವಿ. ಸೊ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ನಾನು ಈ ಒಂದು ಪರ್ಪಲ್ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೆ. ಸೊ ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ನಮ್ಮ ಹಸ್ಬೆಂಡು ಕೂಡ ಈ ಒಂದು ಶರ್ಟ್ನ ಪಿಕ್ ಮಾಡಿದ್ರು. ಸೊ ಏನಂತಂದರೆ ಯಾರಿಗೇ ಆಗಲಿ ಅವ್ರ ಸ್ಪೆಷಲ್ ಡೇ, ಒಂದು ಬರ್ಡೇ ಆಗಲಿ, ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ, ಏನೇ ಇರಲಿ, ಸೊ ಒಂದು ದೇವ್ರ ಬ್ಲೆಸ್ಸಿಂಗ್ಸ್ ತಗೊಂಡ್ರೆ ಏನೋ ಒಂಥರ ನೆಮ್ಮದಿ, ಖುಷಿ ಅಲ್ವಾ. ಸೊ ಹಾಗೆ ನನಗೂ ಕೂಡ ಚರ್ಚ್ಗೆ ಹೋಗಿ ಪ್ರೇಯರ್ ಮಾಡಿ ಚರ್ಚಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೇನೋ ಒಂಥರ ನೆಮ್ಮದಿ, ಖುಷಿ, ಸಮಾಧಾನ ಇರುತ್ತೆ. ಸೊ ಇವತ್ತೇನಾಯಿತು ಅಂತಂದರೆ ನಾವು ರೆಡಿ ಆಗ್ತಿರ್ಬೇಕಾದ್ರೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಸೊ ಎಷ್ಟೊತ್ತಾದರೂ ಕೂಡ ಮಳೆ ನಿಲ್ಲೇ ಇಲ್ಲ. ಸೊ ಟೈಮ್ ನೋಡಿದ್ರೆ 8:30, 9 ಆಗ್ತಾ ಬಂತು. ಆ್ಯಂಡ್ ಯಾಕಂತಂದರೆ ಇಷ್ಟು ಲೇಟ್ ಆಯಿತು ಅಂದರೆ ಚರ್ಚ್ ಕ್ಲೋಸ್ ಆಗಿರುತ್ತೆ. ಸೊ ಬೇಡ ಅಂತ ಒಂದು ಕಡೆ ಮನಸ್ಸಿತ್ತು, ಬಟ್ ಆದರೂ ನೋಡೋಣ ಅಂತ ಹೇಳಿ ಸೊ ನಾವು ರೆಡಿಯಾಗಿ ಚರ್ಚ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ನಾನು, ನನ್ನ ಹಸ್ಬೆಂಡು ಮತ್ತು ಮಕ್ಕಳು ಹೊರಟ್ವಿ. ಸೊ ಹೋಗ್ತಿರ್ಬೇಕಾದ್ರೆ ಹಾಗೆ ಆನ್ ದಿ ವೇಲಿ ಕ್ಯಾಂಡಲ್ನ ತಗೊಂಡು ಹೋದ್ವಿ. ಬಟ್ ಸ್ಯಾಡ್ ಮೂಮೆಂಟ್ ಏನು ಅಂತಂದರೆ ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಚರ್ಚ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ನೋಡಿದ್ರಲ್ಲ, ಚರ್ಚ್ ಕ್ಲೋಸ್ ಆಗಿತ್ತು, ಯಾರೂ ಕೂಡ ಇರಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಸೊ ಅಲ್ಲೇ ಔಟ್ಸೈಡು ಕ್ಯಾಂಡಲ್ನ ಹಚ್ಚಿ ಪ್ರೇಯರ್ ಮಾಡಿಕೊಂಡು ಸೊ ನಾವು ಮತ್ತೆ ರಿಟರ್ನ್ ಮನೆಗೆ ವಾಪಸ್ ಬಂದ್ವಿ. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ಆ್ಯಂಡ್ ತುಂಬಾ ಹರ್ಟ್ ಆಯಿತು. ಸೊ ಇವತ್ತೇ ಹೀಗೆ ಆಗಬೇಕಾ, ಬರೋದು ಇಯರ್ಲಿ ಒನ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಟೈಮ್ಗೆ ಬಂದು ಸ್ವಲ್ಪ ಚರ್ಚಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು. ಬಟ್ ಏನು ಮಾಡೋದಕ್ಕಾಗುತ್ತೆ, ಬೇರೆ ಆಪ್ಷನ್ ಇಲ್ವಲ್ಲ. ಸೊ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಪ್ರೇಯರ್ ಮಾಡಿಕೊಂಡು ಕ್ಯಾಂಡಲ್ ಹಚ್ಚಿ ಸೊ ಇದೇ ಥರ ನಾವು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳಿ ಪ್ರೇಯರ್ ಮಾಡಿಕೊಂಡು ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಮತ್ತೆ ನಾನು, ನನ್ನ ಹಸ್ಬೆಂಡ್ ಕೂಡ ಪ್ರೇಯರ್ ಮಾಡಿದ್ವಿ. ಸೊ ಇಷ್ಟು ದಿನ ನಮ್ಮನ್ನು ದೇವರು ಕಾಪಾಡಿದ್ದಕ್ಕೆ, ಇಷ್ಟು ದಿನ ನಮ್ಮ ಇಬ್ಬರ ಮಧ್ಯೆ ಎಷ್ಟೇ ಕಷ್ಟಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಏನೇ ಬಂದರೂ ಕೂಡ ಪ್ರತಿ ಸಿಚುವೇಶನಲ್ಲೂ ದೇವ್ರು ನಮ್ಮ ಜೊತೆ ನಿಂತು ಅವೆಲ್ಲವನ್ನು ಸಹ ಸಾಲ್ವ್ ಮಾಡ್ಕೊಂಡು ಇವಾಗ ಥರ್ಡ್ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸೊ ಅದಕ್ಕೊಂದು ಥ್ಯಾಂಕ್ಫುಲ್ ಪ್ರೇಯರ್ನ ಮಾಡಿಕೊಂಡು ಸೊ ಇಬ್ಬರು ಕೂಡ ಗಂಡ ಹೆಂಡತಿಗೆ ಸಂಬಂಧಪಟ್ಟಂಥ ಒಂದು ವಾಕ್ಯನ ಓದ್ಕೊಂಡು ಸೊ ಗಂಡ ಹೆಂಡತಿ ಒಬ್ರಿಗೊಬ್ರು ಯಾವ ರೀತಿ ಸಪೋರ್ಟಿವ್ ಆಗಿ ನಿಲ್ಲಬೇಕು, ಪ್ರೀತಿ ಮಾಡಬೇಕು, ಸೊ ಯಾವ ರೀತಿ ಒಂದು ಕೋಪನ ಕಂಟ್ರೋಲ್ ಮಾಡಿಕೊಂಡು ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ ಸೊ ಪ್ರೇಯರ್ ಮಾಡಿ ಬೈಬಲ್ನ ಓದ್ಕೊಂಡಾದ್ಮೇಲೆ ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು. ಆ್ಯಂಡ್ ತುಂಬಾ ಲೇಟ್ ಆಗಿತ್ತು. ಸೊ ಹಾಗಾಗಿ ನಮಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಸೊ ನಾವು ಪ್ರೇಯರ್ ಮುಗಿಸಿ ಇಮಿಡಿಯೇಟಾಗಿ ಸೊ ಊಟನ ಮುಗಿಸಿದ್ವಿ. ಸೊ ಇದು ನಮ್ಮ ಇವತ್ತಿನ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.